ಬಡತನ ಅನ್ನೋದು ಒಂದು ಕಡೆ, ಬಿಲಿಯನ್ ಗಟ್ಟಲೆ ಆಸ್ತಿ ಅನ್ನೋದು ಇನ್ನೊಂದು ಕಡೆ. ಇವೆರಡಕ್ಕೂ ಸಂಬಂಧ ಇರಲ್ಲ ಅಂತ ನೀವು ಅಂದ್ಕೊಂಡ್ರಾ? ಆದರೆ ಈ ಹೆಣ್ಣು ಮಗಳ ಕತೆ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ಇವಳು ಬೀದಿ ಪಾಲಾದವಳು, ಆದರೆ ಈಗ ಪ್ರಪಂಚದ ಅತಿದೊಡ್ಡ ಸ್ವಯಂ ನಿರ್ಮಿತ ಮಹಿಳಾ ಉದ್ಯಮಿ. ಜೌ ಕುನ್ಫಿ ಅನ್ನೋ ಈ ಹೆಣ್ಣು ಮಗಳು ಚೀನಾದ ಒಂದು ಹಳ್ಳಿಯಲ್ಲಿ ಹುಟ್ಟಿದಳು. ಮನೆಯಲ್ಲಿ ಊಟಕ್ಕೂ ಕಷ್ಟ. ಅಪ್ಪ ಕುರುಡ್ರು, ಅಮ್ಮ ಅಷ್ಟೇ ಬೇಗ ತೀರ್ಕೊಂಡಿದ್ರು. ಹಂದಿ, ಬಾತುಕೋಳಿ ಸಾಕಿ ಅವುಗಳನ್ನು ಮಾರಿ ಜೀವನ ಸಾಗಿಸಬೇಕಿತ್ತು. ಓದಲು ಆಸೆ ಇದ್ದರೂ 16ನೇ ವಯಸ್ಸಿಗೆ ಶಾಲೆ ಬಿಡಬೇಕಾಯಿತು. ಉತ್ತಮ ಕೆಲಸ ಹುಡುಕಿಕೊಂಡು ಗುವಾಂಗ್ಡಾಂಗ್ ಪ್ರಾಂತ್ಯಕ್ಕೆ ವಲಸೆ ಹೋದಳು. ಅಲ್ಲೊಂದು ವಾಚ್ ಮೇಕಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿತು. ದಿನಕ್ಕೆ 16 ಗಂಟೆ ದುಡಿತಿದ್ರೂ ಸಿಗುತ್ತಿದ್ದುದು ಕೇವಲ $1 ಸಂಬಳ. ರಾತ್ರಿ ಪಾಳಿಯಲ್ಲಿ ವಾಚ್ ಗ್ಲಾಸ್ಗಳನ್ನು ಸ್ವಚ್ಛ ಮಾಡ್ತಿದ್ಲು. ಎಷ್ಟೋ ಸಲ ನಿತ್ರಾಣಗೊಂಡು ನಿದ್ದೆಯಲ್ಲೇ ಬಿದ್ದು ಹೋಗ್ತಿದ್ಲು. ಆದರೆ ಆಕೆ ಸಾಮಾನ್ಯ ಹುಡುಗಿಯಾಗಿರಲಿಲ್ಲ. ಆ ಫ್ಯಾಕ್ಟರಿಯಲ್ಲಿ ಗ್ಲಾಸ್ಗಳ ತಯಾರಿಕೆ ಪ್ರಕ್ರಿಯೆಯನ್ನು ಹತ್ತಿರದಿಂದ ನೋಡಿದಳು. ತನಗೆ ಇದಕ್ಕಿಂತ ಉತ್ತಮವಾಗಿ ಇದನ್ನು ಮಾಡಬಹುದು ಅನ್ನೋ ಒಂದು ಆಲೋಚನೆ ಬಂತು. 1993ರಲ್ಲಿ ಕೇವಲ $20,000 ಬಂಡವಾಳದಲ್ಲಿ ತನ್ನ ಸಂಬಂಧಿಕರ ಸಹಾಯದಿಂದ ಒಂದು ಸಣ್ಣ ಕಂಪನಿ ಶುರು ಮಾಡಿದಳು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆ ಕಂಪನಿ ವಾಚ್ಗಳಿಗೆ ಉತ್ತಮ ಗುಣಮಟ್ಟದ ಗ್ಲಾಸ್ಗಳನ್ನು ತಯಾರು ಮಾಡ್ತಿತ್ತು. ಹಗಲು ರಾತ್ರಿ ಶ್ರಮಿಸಿದಳು. ಎಷ್ಟೋ ಸವಾಲುಗಳು ಎದುರಾದವು. ಹಣದ ಸಮಸ್ಯೆ, ಕೆಲಸಗಾರರ ಸಮಸ್ಯೆ. ಆದರೆ ಆಕೆ ಎಂದಿಗೂ ಸೋಲೊಪ್ಪಿಕೊಳ್ಳಲಿಲ್ಲ. ಅವಳು ಪ್ರತಿ ಸಮಸ್ಯೆಯನ್ನು ಒಂದು ಅವಕಾಶವಾಗಿ ನೋಡಿದಳು. 2003ರಲ್ಲಿ ಅವಳು ಭವಿಷ್ಯವನ್ನು ನೋಡಿದಳು. ಮೊಬೈಲ್ ಫೋನ್ಗಳಿಗೆ ಟಚ್ ಸ್ಕ್ರೀನ್ ಗ್ಲಾಸ್ಗಳೇ ಮುಂದಿನ ದೊಡ್ಡ ಟ್ರೆಂಡ್ ಆಗಲಿವೆ ಅಂತ ಅವಳಿಗೆ ಅನ್ನಿಸಿತು. ತಕ್ಷಣ ತನ್ನ ಕಂಪನಿಯನ್ನು ಆ ದಿಕ್ಕಿನಲ್ಲಿ ಬದಲಾಯಿಸಿದಳು. ಆ್ಯಪಲ್, ಸ್ಯಾಮ್ಸಂಗ್, ಹುವಾವೆ, ಟೆಸ್ಲಾ, ಬಿವೈಡಿ ಥರದ ದೊಡ್ಡ ದೊಡ್ಡ ಕಂಪನಿಗಳು ಅವಳ ಕ್ಲೈಂಟ್ ಆದವು. 2015ರಲ್ಲಿ ಅವಳ ಲೆನ್ಸ್ ಟೆಕ್ನಾಲಜಿ ಕಂಪನಿ ಷೇರು ಮಾರುಕಟ್ಟೆಗೆ ಕಾಲಿಟ್ಟಿತು. ಒಂದೇ ರಾತ್ರಿಯಲ್ಲಿ ಅವಳು ಚೀನಾದ ಅತ್ಯಂತ ಶ್ರೀಮಂತ ಮಹಿಳೆಯಾದಳು. ಇವತ್ತಿಗೆ ಜೌ ಕುನ್ಫಿ ಅವರ ಆಸ್ತಿ $16 ಬಿಲಿಯನ್ ಹೆಚ್ಚು. ಬಡತನದ ಹಳ್ಳಿಯಿಂದ ಬಂದು ವಿಶ್ವದ ಅತಿದೊಡ್ಡ ಸ್ವಯಂ ನಿರ್ಮಿತ ಮಹಿಳಾ ಉದ್ಯಮಿ ಆದಳು. ಯಶಸ್ಸು ಸಿಗೋದಕ್ಕೆ ಕಾರಣ ಸೋಲನ್ನು ಒಪ್ಪಿಕೊಳ್ಳದಿರೋ ಛಲ. ಎಲ್ಲಿಯ ಬಡತನ, ಎಲ್ಲಿಯ ಈ ಸಂಪತ್ತು? ಅಸಾಧ್ಯ ಅನ್ನೋದು ಇಲ್ಲ ಅಂತ ಜೌ ಕುನ್ಫಿ ಕತೆ ನಮಗೆಲ್ಲ ಪಾಠ. ಎಷ್ಟೇ ಕಷ್ಟಗಳು ಎದುರಾದರೂ ನಮ್ಮ ಕನಸುಗಳನ್ನು ಬೆನ್ನತ್ತಿ ಶ್ರಮಪಟ್ಟು ಕೆಲಸ ಮಾಡಿದರೆ ನಮ್ಮ ಅದೃಷ್ಟವನ್ನು ನಾವೇ ಬರೀಬಹುದು. ಈ ಕತೆ ನಿಮಗೂ ಇನ್ಸ್ಪೈರ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.